ಈಗ ನಿಮ್ಮದು ಸ್ವಂತ ಮನೆ ಇದ್ದರೆ ನಿಮಗೇನೆ ಇದೀಗ ಒಂದು ಮಹತ್ವದ ಮಾಹಿತಿ ಆದ್ರೇ ಬಂದಿರತಕ್ಕಂಥದ್ದು. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ನಿಮ್ಮದೇ ಸ್ವಂತ ಮನೆ ಇದ್ದರೆ ನಿಮಗೆ ಇದೀಗ ಒಂದು ಮಹತ್ವದ ಮಾಹಿತಿ ಆದರೆ ಬಂದಿದೆ. ಮನೆಯ ದಾಖಲಾತಿಗಳು ನಿಮ್ಮ ಹತ್ರ ಭದ್ರವಾಗಿ ನೀವು ಇಟ್ಕೊಂಡಿರ್ತೀರ. ಆದರೆ ನಿಮ್ಮ ಹತ್ರ ಇರ್ತಕ್ಕಂಥದ್ದು ಮನೆ ರಿಜಿಸ್ಟರ್ ಆಗಿರ್ತಕ್ಕಂಥ ಪತ್ರ ಮಾತ್ರ. ಇದೀಗ ಸರ್ಕಾರದ ಕಡೆಯಿಂದ ತಿಳಿಸಿರ್ತಕ್ಕಂತಹ ಹೊಸ ರೂಲ್ಸ್ ಏನಂತಂದರೆ, ನಿಮ್ಮ ಮನೆ ರಿಜಿಸ್ಟರ್ ಆಗಿರುತ್ತೆ ನೋಡಿ, ಆ ಒಂದು ದಾಖಲಾತಿ ಇದ್ದರೆ ಸಾಕಾಗೋದಿಲ್ಲ. ಅದ್ರ ಜೊತೆಗೆ ನಾನು ಹೇಳ್ತಕ್ಕಂತಹ ಈ 4 ದಾಖಲಾತಿಗಳು ಸಹ ಇರಬೇಕಾಗಿರುತ್ತೆ. ಈ 4 ದಾಖಲಾತಿಗಳು ನಿಮ್ಮ ಹತ್ರ ಇಲ್ಲ ಅಂತಿದ್ರೆ ಆ ಮನೆ ನಿಮ್ಮದಲ್ಲ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ ಅಂತ ಹೇಳಿ ಸರ್ಕಾರದ ಕಡೆಯಿಂದನೇ ಹೊಸ ರೂಲ್ಸ್ಗಳನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ ಆ 4 ದಾಖಲಾತಿಗಳು ಯಾವುದು ಅನ್ನೋದನ್ನು ತಿಳ್ಕೊಳೋದಾದರೆ ಮೊದಲಿಗೆ ಮದರ್ ಡೀಡ್, ನಂತರ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, 3ನೇ ದಾಖಲಾತಿ ಬಂದುಬಿಟ್ಟು ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಆದಾಯ ಸರ್ಟಿಫಿಕೇಟ್ ಆಗಿರುತ್ತೆ. 4ನೇ ದಾಖಲಾತಿ ಬಂದುಬಿಟ್ಟು ಮ್ಯೂಟೇಷನ್ ಸರ್ಟಿಫಿಕೇಟ್. ಈ 4 ದಾಖಲಾತಿಗಳು ನಿಮ್ಮ ಮನೆಯ ದಾಖಲಾತಿಗಳಾಗಿರಬೇಕಾಗಿರುತ್ತೆ. ಅಂತಂದರೆ ನಿಮ್ಮ ಮನೆಯ ರಿಜಿಸ್ಟ್ರೇಷನ್ ಪತ್ರ ಇರುತ್ತಲ್ಲ, ಅದ್ರ ಜೊತೆಗೆ ಈ 4 ದಾಖಲಾತಿಗಳನ್ನು ಸಹ ನಿಮ್ಮ ಬಳಿ ಇಟ್ಕೊಳೋದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಅಂತ ಹೇಳಿ ಇದೀಗ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಥ್ಯಾಂಕ್ ಯು, ಬಾಯ್.